ಮದುವೆಯಾದ ಕೆಲವೇ ದಿನಗಳಲ್ಲಿ ಪುರುಷರು ಇತರ ಮಹಿಳೆಯರನ್ನು ಇಷ್ಟಪಡುತ್ತಾರೆ. ಅವರೊಂದಿಗೆ ಶಾರೀರಿಕ ಸಂಬಂಧಗಳನ್ನು ಹೊಂದಲು ಯೋಚಿಸಿ ಅವರತ್ತ ಆಕರ್ಷಿತರಾಗುತ್ತಾರೆ. ಆದರೆ ಇದರ ಹಿಂದಿನ ಕಾರಣ ಏನು ಎಂದು ಎಂದಾದರೂ ಯೋಚಿಸಿದ್ದೀರಾ? ಚಾಣಕ್ಯನ ನೀತಿಶಾಸ್ತ್ರದಲ್ಲಿ ಧರ್ಮ, ಅರ್ಥ, ಕೆಲಸ, ಮೋಕ್ಷ, ಕುಟುಂಬ ಸಂಬಂಧ, ಮಿತಿ, ಸಮಾಜ ಸಂಬಂಧ, ರಾಷ್ಟ್ರ ಮತ್ತು ಪ್ರಪಂಚದ ತತ್ವಗಳನ್ನು ಪ್ರತಿಪಾದಿಸಲಾಗಿದೆ. ಚಾಣಕ್ಯ ನೀತಿಯಲ್ಲಿ ಆಚಾರ್ಯ ಚಾಣಕ್ಯ ಪತಿಪತ್ನಿ ಸಂಬಂಧದ ಸಿದ್ಧಾಂತವನ್ನು ಸಹ ಪ್ರಸ್ತುತಪಡಿಸಿದ್ದಾರೆ. ಪುರುಷರು ಮತ್ತು ಮಹಿಳೆಯರು ಪರಸ್ಪರ ಆಕರ್ಷಿತರಾಗುತ್ತಾರೆ ಎಂದು ಎಲ್ಲರಿಗೂ ತಿಳಿದಿದೆ. ಇದು ಸಹಜ. ಆಕರ್ಷಣೆಯು ಅಭಿಮಾನವನ್ನು ಮೀರಿ ಸುಳ್ಳು ಸಂಬಂಧಕ್ಕೆ ತಿರುಗಿದಾಗ ತಪ್ಪುಗಳು ಸಂಭವಿಸುತ್ತವೆ. ಹೀಗಾದರೆ ದಾಂಪತ್ಯ ಜೀವನವೂ ನಾಶವಾಗುವ ಸಾಧ್ಯತೆ ಇದೆ. ವಿವಾಹೇತರ ಸಂಬಂಧವನ್ನು ನಮ್ಮ ದೇಶದಲ್ಲಿ ತಪ್ಪು ಎಂದು ಪರಿಗಣಿಸಲಾಗುತ್ತದೆ. ಇನ್ನೊಬ್ಬ ಹೆಣ್ಣಿನ ಕಾರಣದಿಂದ ಪತಿ ತನ್ನ ಹೆಂಡತಿಯಿಂದ ದೂರವಾಗಲು ಚಾಣಕ್ಯ ಹಲವು ಕಾರಣಗಳ ನೀಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಮದುವೆಯಾಗುವುದು ಪತಿ ಪತ್ನಿಯ ನಡುವಿನ ಸಂಬಂಧಕ್ಕೆ ಹಾನಿಕಾರಕವಾಗಿದೆ. ಒಬ್ಬ ವ್ಯಕ್ತಿಯು ಚಿಕ್ಕ ವಯಸ್ಸಿನಲ್ಲಿ ತನ್ನ ವೃತ್ತಿಜೀವನದ ಬಗ್ಗೆ ತಲೆಕೆಡಿಸಿಕೊಂಡಿರುತ್ತಾರೆ. ಈ ವಯಸ್ಸಿನಲ್ಲಿ ಅರಿವು ಕೂಡ ಕಡಿಮೆ. ಈ ವಯಸ್ಸಿನಲ್ಲಿ ವೃತ್ತಿಜೀವನದ ಮೇಲೆ ಹೆಚ್ಚಿನ ಗಮನ ನೀಡುವುದನ್ನು ಬಿಟ್ಟು ಬೇರೆ ಯಾವುದಕ್ಕೂ ಗಮನ ಕೊಡುವುದಿಲ್ಲ. ಕಾಲಾನಂತರದಲ್ಲಿ ಜೀವನವು ಸ್ಥಿರವಾಗಿದ್ದಾಗ ಮತ್ತು ವೃತ್ತಿಜೀವನವು ಸುಲಭವಾದಾಗ ಒಬ್ಬ ವ್ಯಕ್ತಿಯು ತನ್ನ ಆಸೆಗಳಿಗೆ ಗಮನ ಕೊಡುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ವಿವಾಹೇತರ ಸಂಬಂಧಗಳ ಅಪಾಯವು ಹೆಚ್ಚಾಗುತ್ತದೆ. ವೈವಾಹಿಕ ಸಂಬಂಧದಲ್ಲಿ ದೈಹಿಕ ತೃಪ್ತಿಯು ಪ್ರಮುಖ ಪಾತ್ರ ವಹಿಸುತ್ತದೆ. ಇದರ ಕೊರತೆ ಇಬ್ಬರ ನಡುವಿನ ಆಕರ್ಷಣೆಯನ್ನು ಕಡಿಮೆ ಮಾಡುತ್ತದೆ. ಅಂತಹ ಸಂದರ್ಭಗಳಲ್ಲಿ ಸಹ ವಿವಾಹೇತರ ಸಂಬಂಧಗಳತ್ತ ಹೆಜ್ಜೆಗಳು ಬೀಳಲು ಪ್ರಾರಂಭಿಸುತ್ತವೆ. ಸಮಸ್ಯೆ ಕಡಿಮೆ ಮಾಡಲು ಇಬ್ಬರೂ ಪರಸ್ಪರ ಮಾತನಾಡಿಕೊಂಡರೆ ಒಳ್ಳೆಯದು. ಹೆಂಡತಿ ಇದ್ದರೂ ಕೆಲವರಿಗೆ ವಿವಾಹೇತರ ಸಂಬಂಧವನ್ನು ಬಯಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಪತಿಪತ್ನಿ ಸಂಬಂಧದಲ್ಲಿ ನಂಬಿಕೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ನಂಬಿಕೆ ಇದ್ದರೆ ಇಬ್ಬರೂ ಪರಸ್ಪರ ಪ್ರಾಮಾಣಿಕವಾಗಿರುತ್ತಾರೆ ಮತ್ತು ಇರಬೇಕು. ನಂಬಿಕೆ ಇಲ್ಲದ ಸಂದರ್ಭಗಳಲ್ಲಿ ಅನೈತಿಕ ಸಂಬಂಧಗಳಿಗೆ ಕಾರಣವಾಗುತ್ತದೆ. ವೈವಾಹಿಕ ಜೀವನದಲ್ಲಿ ಸಂಗಾತಿಯ ಮನಸ್ಸು ಅಸಮಾಧಾನವನ್ನು ನೋಡುವುದು ತುಂಬಾ ಸಾಮಾನ್ಯವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಅನೇಕರು ಇತರ ಮಹಿಳೆಯರು ಅಥವಾ ಪುರುಷರನ್ನು ಬಯಸುತ್ತಾರೆ. ಇಲ್ಲಿ ಪತಿ ಪತ್ನಿಯರಿಬ್ಬರೂ ಪರಸ್ಪರ ಒಳ್ಳೆಯದನ್ನು ನೋಡುವುದರತ್ತ ಗಮನಹರಿಸಬೇಕು. ಆಗ ಮಾತ್ರ ಆ ಪ್ರೀತಿ ಶಾಶ್ವತವಾಗಿರುತ್ತದೆ. ಇಲ್ಲ, ಪ್ರತಿಯೊಬ್ಬರ ಹಾದಿ ಅವರದು ಎಂದುಕೊಂಡರೆ ಪರಿಸ್ಥಿತಿ ವಿಭಿನ್ನವಾಗಿರುತ್ತದೆ. ನೀವು ಪೋಷಕರಾಗುವವರೆಗೂ ಪ್ರೀತಿಯ ತುಂಬಿ ತುಳುಕುತ್ತಿರುತ್ತದೆ. ಮಗುವಿನ ಜನನದ ನಂತರ ಪುರುಷರು ತಮ್ಮ ಹೆಂಡತಿಯಿಂದ ದೂರವಾಗುವುದನ್ನು ಗಮನಿಸಬಹುದು. ಇದರ ಹಿಂದಿನ ಕಾರಣವೆಂದರೆ ಹೆಂಡತಿಯು ತನ್ನ ಮಗುವಿಗೆ ಪತಿಗಿಂತ ಕಡಿಮೆ ಆದ್ಯತೆ ನೀಡಲು ಪ್ರಾರಂಭಿಸುತ್ತಾಳೆ.